ನಮಸ್ಕಾರ ವೀಕ್ಷಕರೇ, ಇವತ್ತು ಒಂದು 3 ಸ್ಟಾಕ್ಗಳನ್ನು ನೋಡೋಣ. ನೀವು ಆಲ್ರೆಡಿ ಟೈಟಲಲ್ಲಿ ನೋಡಿರ್ತಕ್ಕಂತೆ ಇವತ್ತು 3 ಕೂಡ ಎಣ್ಣೆ ಸ್ಟಾಕ್ಗಳು, ಅಂದರೆ ಲಿಕರ್ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾಕ್ಗಳನ್ನು ಕವರ್ ಮಾಡೋಣ. ಅವು ರೀಸೆಂಟಾಗಿ ಅಂದರೆ 5 ಇಯರಲ್ಲಿ ಒಳ್ಳೆ ರಿಟರ್ನ್ ಕೂಡ ಕೊಟ್ಟಿದ್ದಾವೆ ಮತ್ತು ಈ ನಡುವೆ ತುಂಬ ಸದ್ದು ಮಾಡ್ತಾ ಇದ್ದಾವೆ. ಸೊ ಮುಂದಿನ ದಿನಗಳಲ್ಲಿ ಕೂಡ ಇವು ಏನು ಲಿಕರ್ ಸ್ಟಾಕ್ಸ್ ಇದ್ದಾವೆ ಒಳ್ಳೆಯ ಒಂದು ರಿಟರ್ನ್ಸನ್ನು ಕೊಡಬಹುದು. ಸೊ ಮಲ್ಟಿ ವ್ಯಾಗರ್ಸ್ ಕೂಡ ಆಗ್ಬೋದು. ಹಾಗಾಗಿ ಇವತ್ತು ಅದರದ್ದು ಒಂದು ರೀಸೆಂಟ್ ಅಪ್ಡೇಟ್ಸನ್ನು ಮತ್ತು ಅವು ಯಾವ ರೀತಿ ಮುಂದೆ ಪರ್ಫಾರ್ಮ್ ಮಾಡ್ಬೋದು, ಅವ್ರ ಫಂಡಮೆಂಟಲ್ಸು, ಅವ್ರದ್ದು ಡೀಟೇಲ್ಸನ್ನು ನೋಡೋಣ. ಸೊ ಮೊದಲನೇದು ನೋಡ್ತಾ ಇದ್ದೀರಾ ನೀವು, ಮ್ಯಾನ್ಷನ್ ಹೌಸ್ ಬ್ರ್ಯಾಂಡು. ಸೊ ಇದು ಮ್ಯಾನ್ಷನ್ ಹೌಸು ಬ್ರ್ಯಾಂಡಿ, ವಿಸ್ಕಿ ಎಲ್ಲ ಇದೆ. ಸೊ ಮ್ಯಾನ್ಷನ್ ಹೌಸ್ ಸ್ವಲ್ಪ ತುಂಬ ಪಾಪ್ಯುಲರ್ ಬ್ರ್ಯಾಂಡು, ನೀವೆಲ್ಲ ಕೇಳಿರ್ಬೋದು ಮ್ಯಾನ್ಷನ್ ಹೌಸ್ ಅಂತೇಳಿ. ಸೊ ಇದು ಮೊದಲನೇ ಕಂಪ್ನಿ. ಇದರದ್ದು ಸ್ವಲ್ಪ ಫೈನಾನ್ಷಿಯಲ್ಸ್ ನೋಡೋಣ. ಈಗ ರೀಸೆಂಟಾಗಿ ಕ್ವಾರ್ಟರ್ ರಿಸಲ್ಟ್ಸ್ ಏನಾಗಿದೆ, ಈಗ ರೀಸೆಂಟ್ ರಿಸಲ್ಟ್ಸ್ ನೋಡೋದಾಯ್ತು ಅಂತಂದರೆ, ಸೊ ಲಾಸ್ಟ್ ಎಂಡೆಡ್ ಸೆಪ್ಟೆಂಬರ್ 2023 ಇದು. ಸೊ 354 crores ಸೇಲ್ಸ್ ಇದೆ. ಸೊ ಲಾಸ್ಟ್ ಕ್ವಾರ್ಟರಲ್ಲಿ, ಜೂನ್ ಕ್ವಾರ್ಟರಲ್ಲಿ 304 crores ಇತ್ತು. ಸೊ ಲಾಸ್ಟ್ ಇಯರ್ಲಿ 274 crore ಇತ್ತು. ಸೊ 274 crore 354. ಸೊ ಮತ್ತು 304 354. ಸೊ ನೀವು ಕ್ವಾರ್ಟರ್ ತೊಗೊಂಡ್ರು ಅಥವಾ ಇಯರ್ ಟು ಇಯರ್ ತೊಗೊಂಡ್ರು ನಿಮಗೆ ಒಳ್ಳೆಯ ಗ್ರೋತ್ ಕಾಣಿಸ್ತಾ ಇದೆ ರೆವೆನ್ಯೂ ಅಲ್ಲಿ. ಸೊ ಇದೇ ಅದರ ಲಾಸ್ಟ್ ಇಯರ್ ಹೋಯ್ತು ಅಂದರೆ 201 crore ಇತ್ತು, ಯಾವುದು 2021ಅಲ್ಲಿ. ಸೊ ಕಂಟಿನ್ಯೂಸ್ ಆಗಿ ನೀವು ಇದರಲ್ಲಿ ಒಂದಷ್ಟು ಅಪ್ ಟ್ರೆಂಡನ್ನು ನೋಡ್ತಾ ಇದ್ದೀರಾ ಸೇಲ್ಸಲ್ಲಿ. ಸೊ ಇದೇ ಪ್ರಾಫಿಟಲ್ಲಿ ನೋಡ್ತಾ ಹೋಯ್ತು ಅಂದರೆ ಆಪ್ರೇಟಿಂಗ್ ಪ್ರಾಫಿಟ್ಟು OPM ಕೂಡ ಚೆನ್ನಾಗಿದೆ, 15-11% ಮೇಂಟೈನ್ ಮಾಡ್ತಿದ್ದಾರೆ. ಸೊ ನೆಟ್ ಪ್ರಾಫಿಟನ್ನು ನೋಡ್ತಾ ಹೋಯ್ತು ಅಂತಂದರೆ, ಸೊ ಇದು 37 crores ಇದೆ ಈಗ. ಸೊ ಲಾಸ್ಟ್ 26 crores ಇತ್ತು, ಲಾಸ್ಟ್ ಇಯರ್ 14 crores ಇತ್ತು, ಅದರ ಲಾಸ್ಟ್ ಇಯರ್ 11 crores ಇತ್ತು. ಅಂದರೆ ಕಂಟಿನ್ಯೂಸ್ ನೀವು ನೋಡ್ತಾ ಹೋಗ್ಬೋದು. ಸೊ 14 to 37, 26 to 37, ಕ್ವಾರ್ಟರ್ ಟು ಕ್ವಾರ್ಟ್ರು ಕೂಡ ಒಳ್ಳೆಯ ಒಂದು ಏನು ಪ್ರಾಫಿಟಲ್ಲಿ ಇಂಪ್ರೂವ್ಮೆಂಟ್ ಇದೆ, ಇಯರ್ ಟು ಇಯರು ಪ್ರಾಫಿಟಲ್ಲಿ ಇಂಪ್ರೂವ್ಮೆಂಟ್ ಇದೆ. ಸೊ ಈಗ ಮುಂಚೆ ಒಂದು ಸ್ವಲ್ಪ ನೋಡಿ, ಇಲ್ಲಿ ನೆಟ್ ಪ್ರಾಫಿಟ್ ಅಂದರೆ ಒಂದಷ್ಟು ಲಾಸ್ ಇತ್ತು ಕೆಲವೊಂದು ಕ್ವಾರ್ಟರ್ಗಳ ಹಿಂದೆ. ಸೊ ಇತ್ತೀಚೆಗೆ ಈ ನಡುವೆ ತುಂಬ ಚೆನ್ನಾಗಿ ಫೈನಾನ್ಷಿಯಲ್ಸನ್ನು ತೊಗೊಂಬರ್ತಾ ಇದೆ. ಸೊ ಅಂದರೆ ಮ್ಯಾನ್ಷನ್ ಹೌಸು ಜನ ತುಂಬ ಇಷ್ಟಪಟ್ಟು ಕುಡಿತಾ ಇದ್ದಾರೆ, ಬ್ರ್ಯಾಂಡಿ, ವಿಸ್ಕಿ ಎಲ್ಲ. ಸೊ ನೀವೇನಾದರೂ ಇದನ್ನು ಯೂಸ್ ಮಾಡ್ತಿದ್ರೆ ನೋಡ್ಕೊಳ್ಳಿ, ಇದು ನಿಮ್ಮ ಭಾಳ ಹತ್ತಿರ ಇರತಕ್ಕಂಥ ಸ್ಟಾಕ್ ಆಗುತ್ತೆ ನಿಮಗೆ. ಇದು ತಿಲಕ್ ನಗರ್ ಇಂಡಸ್ಟ್ರೀಸ್ ಅಂತೇಳಿ ಇದರ ಹೆಸರು. ಸೊ ಒಳ್ಳೆಯ ರಿಸಲ್ಟನ್ನು ಕೊಟ್ಟಿದೆ. ಇದೇ ರೀತಿ ರಿಸಲ್ಟ್ಸನ್ನು ಕೊಟ್ಟರೆ ಇದು ಕೂಡ ಮುಂದೆ ತುಂಬ ಒಳ್ಳೆಯ ಗ್ರೋತ್ ಕಾಣಿಸುತ್ತೆ ಕಂಪ್ನಿಲಿ ಕೂಡ. ನಿಮ್ಮ ಶೇರ್ ವ್ಯಾಲ್ಯೂ ಕೂಡ ಅಲ್ಲಿ ತುಂಬ ಒಳ್ಳೆಯ ಒಂದು ಗ್ರೋತನ್ನು ಕಾಣ್ಬೋದು. ಇದನ್ನು ನೀವು ರ್ಯಾಡಲ್ಲಿ ಇಟ್ಕೊಳ್ಳಿ, ಇದ್ರ ಬಗ್ಗೆ ಸ್ಟಡಿ ಮಾಡ್ತಾರೆ ಈ ಕಂಪ್ನಿ ಬಗ್ಗೆ, ತಿಲಕ್ ನಗರ್ ಇಂಡಸ್ಟ್ರಿ. ಸೊ ಇದು ಎರಡನೇ ಸ್ಟಾಕು. ಸೊ ಇದ್ರದ್ದು ಬ್ರ್ಯಾಂಡ್ಸು ಎಲ್ಲ ತುಂಬ ಪಾಪ್ಯುಲರ್ ಇದ್ದಾವೆ. ಇದು ನೋಡಿ, ವುಡ್ ಪೆಕ್ಕರ್ ಅಂತೇಳಿ, ವುಡ್ ಪೆಕ್ಕರು ಮತ್ತು ಹಂಟರ್ ಅಂತಿದೆ, ಹಂಟರ್ ಕೂಡ, ಹಂಟರು ಬಿಯರು ಇದೆ. ಆಮೇಲೆ ಇದೆಲ್ಲದಕ್ಕಿಂತ ಇತ್ತೀಚೆಗೆ ಒಂದು ಇವರು ಹೊಸ ಬ್ರ್ಯಾಂಡನ್ನು ರಿಲೀಸ್ ಮಾಡಿದ್ದಾರೆ, ಅದು ಮಾರ್ಕೆಟಲ್ಲಿ ಧೂಳು ಎಬ್ಬಿಸ್ತಾ ಇದೆ. ಸೊ ಎಲ್ಲ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳಿಗೆ ಕಾಂಪಿಟೇಷನ್ ಕೊಡಿಸ್ತಾ ಇದೆ. ಅದರ ನೇಮ್ ಏನಪ್ಪ ಅಂತಂದರೆ ಪವರ್ ಕೂಲ್ ಅಂತೇಳಿ. ಸೊ ಪವರ್ ಕೂಲ್ ಮಾರ್ಕೆಟಲ್ಲಿ ಹವಾನೇ ಮಚ್ಚಲ್ಸ್ತಾ ಇದೆ ಅಂತ ಬ್ರ್ಯಾಂಡನ್ನು ಈ ಕಂಪ್ನಿಯನ್ನು ಹೊಂದಿದೆ. ಸೊ ಇದು ಕೂಡ ಈ ನಡುವೆ ತುಂಬ ಸದ್ದು ಮಾಡ್ತಾ ಇದೆ. ಇದ್ರದ್ದು ಸ್ವಲ್ಪ ಲೇಟೆಸ್ಟ್ ಫೈನಾನ್ಷಿಯಲ್ಸ್ ನೋಡೋಣ. ಇದ್ರದ್ದು ಲೇಟೆಸ್ಟ್ ರಿಸಲ್ಟ್ಸ್ ನೋಡ್ತಾ ಇತ್ತು ಅಂದರೆ ಸೆಪ್ಟೆಂಬರ್ 2023ನಲ್ಲಿ 248 crores ಇದೆ ಸೇಲ್ಸು. ಸೊ ಜೂನಲ್ಲಿ 385 crores ಇತ್ತು. ಸೊ ಜೂನ್ ಟು ನೀವು ಸೆಪ್ಟೆಂಬರ್ ನೋಡ್ತಾ ಇತ್ತು ಅಂತಂದರೆ, ಸೊ ಇದರಲ್ಲಿ ಸೇಲ್ಸಲ್ಲಿ ಸ್ವಲ್ಪ ಡಿಪ್ ಕಾಣಿಸ್ತಾ ಇದೆ. ಸೊ ಇದರಲ್ಲಿ ಮತ್ತು ಲಾಸ್ಟ್ ಇಯರ್ ನೋಡಿದ್ರೆ 147 crore ಇತ್ತು. ಸೊ 147 crores ನೀವು ನೋಡೋದಾಯ್ತು ಅಂದರೆ 250 crores. ಸೊ ಮ್ಯಾಸಿವ್ ಇನ್ಕ್ರೀಸ್ ಇದೆ, ಒಳ್ಳೆ ಇನ್ಕ್ರೀಸು. ಸೊ ಅದರ ಲಾಸ್ಟ್ ಇಯರ್ ನೋಡ್ತಾ ಅಂದರೆ 77 crores ಇತ್ತು, 77 crores 248 crores. ಸೊ ರೆವೆನ್ಯೂ ಅಲ್ಲಿ ಒಳ್ಳೆಯ ಇಂಪ್ರೂವ್ಮೆಂಟ್ ಇಯರ್ ಟು ಇಯರ್ ಕಾಣಿಸಿದೆ. ಕ್ವಾರ್ಟರ್ ಟು ಕ್ವಾರ್ಟರಲ್ಲಿ ಸ್ವಲ್ಪ ನೀವು ಡಿಕ್ರೀಸ್ ನೋಡ್ತಾ ಇದ್ದೀರಾ. ಸೊ ಬಟ್ ಯಾರು ಶಾರ್ಟ್ ಟರ್ಮು ಅಥವಾ ಈ ಸದ್ಯದ ಮಟ್ಟಿಗೆ ನೋಡ್ತಿರ್ತೀರೋ ಅವರಿಗೆ ಒಂದು ಡಿಫ್ರೆನ್ಸ್ ಕಾಣಿಸ್ಬೋದು. ಬಟ್ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಇದು ನೋಡಿದ್ರೆ ಒಳ್ಳೆಯ ರೆವೆನ್ಯೂ ಗ್ರೋತ್ ಕಾಣಿಸ್ತಿದೆ ಇಯರ್ ಟು ಇಯರು. ಸೊ ನೀವು ಆ್ಯಕ್ಚುಲಿ ನೆಕ್ಸ್ಟ್ ನೀವು ಏನು ಮಾರ್ಚ್ ಎಂಡಿಂಗ್ದಾಗುತ್ತಲ್ಲ, ಏಪ್ರಿಲಲ್ಲಿ ನೋಡಿರಿ, ಆವಾಗ ನೋಡಿದಾಗ ನಿಮಗೆ ಇದ್ರದ್ದು ಒಳ್ಳೆ ಪಿಕ್ಚರ್ ಗೊತ್ತಾಗುತ್ತೆ. ನಿಜವಾಗ್ಲೂ ಇದು ಒಳ್ಳೆಯ ರೆವೆನ್ಯೂ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ ಸೋಮ್ ಡಿಸ್ಟಿಲರೀಸಲ್ಲಿ. ಸೊ ನೆಟ್ ಪ್ರಾಫಿಟ್ ನೋಡ್ತಾ ಇತ್ತು ಅಂತಂದರೆ ನೋಡಿ, ಸೊ 8 crores ಇದ್ದಂಥದ್ದು 15 crore. ಸೊ 34 crore ಇರೋದು 15 crore ಆಗಿದೆ, ಯಾಕಂದರೆ ಸೇಲ್ಸು ಡಿಪ್ ಆಗಿದೆ, ಅದ್ರ ಥರ ಪ್ರಾಫಿಟ್ ಕೂಡ ಕಡಿಮೆ ಆಗಿದೆ. ಸೊ ಅದಕ್ಕಿಂತ ಲಾಸ್ಟ್ ಇಯರ್ನ -2 crore ಇತ್ತು. ಸೊ ಇಯರ್ ಟು ಇಯರ್ ನೀವು ನೋಡ್ತಾ ಹೋಯ್ತು ಅಂದರೆ ತುಂಬ ಚೆನ್ನಾಗಿ ಜಂಪ್ ಆಗ್ತಾ ಇದೆ. ಸೊ ಎಸ್ಪೆಷಲಿ ಈ ವರ್ಷ ಯಾವುದು ಈ ಪವರ್ ಕೂಲು ಆಮೇಲೆ ಕೆಲವೊಂದಿಷ್ಟು ಬ್ರ್ಯಾಂಡ್ಸ್ ಬಂದಿರೋದ್ರಿಂದ ಈಗ ಸೇಲ್ಸಲ್ಲಿ ತುಂಬ ಪಿಕಪ್ ಕಾಣಿಸ್ತಾ ಇದೆ. ಮುಂದಿನ ವರ್ಷಗಳಲ್ಲಿ ಕೂಡ ನೀವು ಇದನ್ನು ಒಳ್ಳೆಯ ಅಂದರೆ ನೆಕ್ಸ್ಟ್ ಇಯರಲ್ಲಿ ಇದು ಒಳ್ಳೆಯ ರಿಸಲ್ಟನ್ನು ಕೊಡಬಹುದು. ಸೊ ಹಾಗಾಗಿ ಈ ಸ್ಟಾಕನ್ನು ರ್ಯಾಡರಲ್ಲಿ ಇಟ್ಕೊಳ್ಳಿ, ಸ್ಟಡಿ ಮಾಡಿ. ಸೊ ಯಾರು ಇದರಲ್ಲಿ ಆಲ್ರೆಡಿ ಲಾಂಗ್ ಟರ್ಮಿಗೆ ಇನ್ವೆಸ್ಟೆಡ್ ಇದ್ದೀರೋ ಖಂಡಿತವಾಗಿ ಹೋಲ್ಡ್ ಮಾಡಿ. ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ನಿಮಗೆ ರಿಟರ್ನ್ಸನ್ನು ಕೊಡ್ಬೋದು. ಇದು ನೇಮು, ಕಂಪ್ನಿಯ ನೇಮ್ ಬಂದ್ಬಿಟ್ಟು ಸೋಮ್ ಡಿಸ್ಟಿಲರೀಸ್ ಆ್ಯಂಡ್ ಬೇವರೇಜಸ್ ಅಂತೇಳಿ, ಸೋಮ್ ಡಿಸ್ಟಿಲರೀಸ್ ಲಿಮಿಟೆಡ್. ಇದು ಇವತ್ತಿನ ಈ ವಿಡಿಯೋ ಕೊನೆಯ ಸ್ಟಾಕು. ಸೊ ಇದು ನೋಡಿ, ಇದು ಇಂದ್ರಿ ಅಂತ ಬ್ರ್ಯಾಂಡು. ಇದು ಈ ಸ್ಟಾಕು
ಇತ್ತೀಚೆಗೆ ರೀಸೆಂಟ್ ದಿನಗಳಲ್ಲಿ ಎಷ್ಟೋ ಜನರನ್ನ ಕೋಟ್ಯಾಧಿಪತಿಗಳು ಮಾಡಿದೆ ಕೆಲವೇ ವರ್ಷಗಳಲ್ಲಿ ಮತ್ತು ಧೂಳೆಬ್ಬಿಸಿತ್ತು ಮಾರ್ಕೆಟಲ್ಲಿ ಭರ್ಜರಿ ಸುದ್ದಿಯನ್ನು ಮಾಡಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಇಂದ್ರಿ ಅಂತ ಈ ಬ್ರ್ಯಾಂಡ್ ಏನಿದೆ ಇದಕ್ಕೆ ಲಾಸ್ಟ್ ದೀಪಾವಳಿ ಟೈಮಲ್ಲಿ ವರ್ಲ್ಡ್ಸ್ ಟಾಪ್ ಟೆನ್ನಲ್ಲಿ ಒನ್ ಆಫ್ ದಿ ಬೆಸ್ಟ್ ವಿಸ್ಕಿ ಅಂತೇಳಿ ಇದಕ್ಕೆ ಅವಾರ್ಡ್ ಬಂದಿದೆ. ಇಂಟರ್ನ್ಯಾಷನಲ್ ಅವಾರ್ಡ್ ಅಂತ ತಗೊಂಡಿದೆ ಇಂದ್ರಿ ಅಂತೇಳಿ ಇದು ಬ್ರ್ಯಾಂಡು. ಸೊ ಇದು ಹಾಗಾಗಿ ತುಂಬ ದೊಡ್ಡ ಇನ್ವೆಸ್ಟರ್ಸ್ ಈಗ ಆಲ್ರೆಡಿ ಇದರಲ್ಲಿ ಎಂಟ್ರಿ ಆಗ್ತಿದ್ದಾರೆ ಮತ್ತು ರೀಸೆಂಟಾಗಿ ಇದನ್ನು ನೋಡ್ತಾ ಇದ್ರೆ ನೀವು ಭರ್ಜರಿಯಾದಂಥ ರಿಟರ್ನ್ಸನ್ನೇ ಕೊಟ್ಟಿದೆ. ಸೊ ಇದ್ರದ್ದು ಲೇಟೆಸ್ಟ್ ಫೈನಾನ್ಷಿಯಲ್ಸ್ ನೋಡೋಣ ಮತ್ತು ಮುಂದೆ ಏನು ಮಾಡ್ಬೋದು, ಹೇಗಾಗ್ಬೋದು ಇದ್ರದ್ದು ಪರ್ಫಾರ್ಮೆನ್ಸ್ ಅಂತಲೂ ಸ್ವಲ್ಪ ನಾವು ಸ್ಪೆಕ್ಯುಲೇಟ್ ಮಾಡೋಣ. ಸೆಪ್ಟೆಂಬರ್ 2014 ಕ್ರೋರ್ಸು, ಲಾಸ್ಟ್ ಕ್ವಾರ್ಟರಲ್ಲಿ 219 ಕ್ರೋರ್ಸ್ ಇತ್ತು, ಲಾಸ್ಟ್ ಇಯರ್ 110 ಕ್ರೋರ್ಸ್ ಇತ್ತು. ಸೊ ನೀವು ಕ್ವಾರ್ಟರ್ ಟು ಕ್ವಾರ್ಟರ್ ನೋಡಿದ್ರೆ ಇದರಲ್ಲಿ ಡಿಕ್ರೀಸ್ ಕಾಣ್ತಾ ಇದೆ, ಬಟ್ ಇಯರ್ ಟು ಇಯರಲ್ಲಿ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ಮೆಂಟ್ ಕಾಣಿಸ್ತಿದೆ. ಬಟ್ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಒಂದು ಒಳ್ಳೆ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ. ಸೊ ಇದ್ರದ್ದು ಕ್ವಾರ್ಟರ್ ಟು ಕ್ವಾರ್ಟರಲ್ಲಿ ಸ್ವಲ್ಪ ಡಿಕ್ರೀಸ್ ಇದೆ, ಇಯರ್ ಟು ಇಯರಲ್ಲಿ ಇಂಪ್ರೂವ್ಮೆಂಟ್ ಇದೆ. ಬಟ್ ಏನಪ್ಪ ಅಂತಂದರೆ ಈಗ ರೀಸೆಂಟಾಗಿ ಇದಕ್ಕೇನು ಅವಾರ್ಡ್ ಬಂದಿರೋದ್ರಿಂದ ಮತ್ತು ಇವ್ರದ್ದು ಇನ್ನೊಂದು ವಿಸ್ಲರ್ ಅಂತ ಒಂದು ಬ್ರ್ಯಾಂಡ್ ಇದೆ ವಿಸ್ಕಿ, ಅದು ಕೂಡ ಈ ನಡುವೆ ತುಂಬ ಒಳ್ಳೆ ಸದ್ದನ್ನು ಮಾಡ್ತಿದೆ. ಸೊ ಮುಂದಿನ ದಿನಗಳಲ್ಲಿ ಇದು ಭಾಳ ದೊಡ್ಡ ಇಂಪ್ರೂವ್ಮೆಂಟನ್ನು ಕಾಣಿಸ್ಬೋದು ಇದು ರೆವೆನ್ಯೂಲ್ಲಿ. ಸೊ ಪ್ರಾಫಿಟ್ ನೋಡೋಣ. ಸೊ ಪ್ರಾಫಿಟ್ ನೀವು ನೋಡ್ತಾ ಹೋಯ್ತು ಅಂತಂದರೆ ನೆಟ್ ಪ್ರಾಫಿಟಲ್ಲಿ ಲಾಸ್ಟ್ ಇಯರಲ್ಲಿ ಇದು 3 ಕ್ರೋರ್ ಇತ್ತು. ಸೊ ಆಮೇಲೆ ಈಗ 11 ಕ್ರೋರು ಮತ್ತು ಈ ಕ್ವಾರ್ಟರಲ್ಲಿ 11 ಕ್ರೋರ್. ಸೊ ಇವ್ರದ್ದು ರೆವೆನ್ಯೂ ಸ್ವಲ್ಪ ಕಡಿಮೆ ಆಗಿದ್ರು ಪ್ರಾಫಿಟ್ ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಸೊ ಇವ್ರದ್ದು ಎಕ್ಸ್ಪೆನ್ಸಸ್ಸಲ್ಲಿ ಅದರಲ್ಲಿ ಭಾಳ ಕಂಟ್ರೋಲ್ ಮಾಡಿರೋದ್ರಿಂದ ಒಳ್ಳೆಯ ಪ್ರಾಫಿಟನ್ನು ಕೊಟ್ಟಿದೆ. ನಿಜವಾಗ್ಲೂ ಇದು ನೆಕ್ಸ್ಟ್ ಇಯರ್ ಎಂಡಿಗೆ ಯಾವ ಥರ ರಿಸಲ್ಟ್ ಕೊಡುತ್ತೆ ಅನ್ನೋದ್ರ ಮೇಲೆ ಒಂದು ಒಳ್ಳೆಯ ಕ್ಯೂರಿಯಾಸಿಟಿ ಕೂಡ ಇದೆ. ಸೊ ಇದನ್ನು ಖಂಡಿತವಾಗ್ಲೂ ನೀವು ರ್ಯಾಡರ್ ಇಟ್ಕೊಳ್ಳಿ. ಇದು ಮುಂದಿನ ವರ್ಷಗಳಲ್ಲಿ ನಿಜವಾಗ್ಲೂ ಅದ್ಭುತವಾದಂಥ ರಿಟರ್ನ್ಸನ್ನು ಕೊಡಬಹುದು. ಸೊ ನಮ್ಮ ಸಬ್ಸ್ಕ್ರೈಬರ್ಸ್ ಹತ್ರ ತುಂಬ ಜನ ಈ ಸ್ಟಾಕ್ ಇಟ್ಕೊಂಡಿದ್ದಾರೆ ಮತ್ತು ಗ್ರೂಪಲ್ಲಿ ಕೂಡ ಡಿಸ್ಕಸ್ ಮಾಡ್ತಾರೆ. ಗ್ರೂಪಲ್ಲಿ ಕೂಡ ತುಂಬ ಜನ ಇದನ್ನು ಲಾಂಗ್ ಟರ್ಮಿಗೆ ಹೋಲ್ಡ್ ಮಾಡಿದ್ದಾರೆ, ಕೆಲವರು SIP ಮಾಡ್ತಾಯಿದ್ದಾರೆ. ಖಂಡಿತವಾಗಿಯೂ ಇದನ್ನು ಯಾರು ಲಾಂಗ್ ಟರ್ಮಿಗೆ ಇಟ್ಕೊಂಡಿದ್ದೀರಾ ಆರಾಮಾಗಿ ಹೋಲ್ಡ್ ಮಾಡ್ಬೋದು. ಇದರ ನೇಮ್ ಬಂದುಬಿಟ್ಟು ಪಿಕಾಡಿಲಿ ಆಗ್ರೋ ಇಂಡಸ್ಟ್ರೀಸ್ ಅಂತೇಳಿ. ಸೊ ಪಿಕಾಡಿಲಿ ಆಗ್ರೋ ಇಂಡಸ್ಟ್ರೀಸು ಇವತ್ತಿನ ಕೊನೆಯ ಸ್ಟಾಕು. ಸೊ ಇಲ್ಲಿ ಇದನ್ನು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸೋಣ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ಬೈ, ಟೇಕ್ ಕೇರ್.